ಭಗವದ್ಗೀತಾ ಅಧ್ಯಾಯ 4. ಸರಳ ಕಥಾ ರೂಪದಲ್ಲಿ ಸುಗಮ, ಭಕ್ತಿಪೂರ್ವಕ ಮತ್ತು ದೃಶ್ಯೀಕರಿಸಲು ಸುಲಭವಾದ ಭಗವದ್ಗೀತೆಯ ಅಧ್ಯಾಯ 4. ಭಗವದ್ಗೀತೆ ಅಧ್ಯಾಯ 4 ಕಥಾರೂಪ. ಕುರುಕ್ಷೇತ್ರದ ಯುದ್ಧಭೂಮಿ ಇನ್ನೂ ಉದ್ವಿಗ್ನವಾಗಿದೆ. ಅರ್ಜುನನು ತನ್ನ ರಥದ ಮೇಲೆ ನಿಂತಿದ್ದಾನೆ, ಗೊಂದಲಕ್ಕೊಳಗಾಗಿದ್ದಾನೆ. ಆದರೆ ಕೃಷ್ಣನ ದೈವಿಕ ಬುದ್ಧಿವಂತಿಕೆಯನ್ನು ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಉತ್ಸುಕನಾಗಿದ್ದಾನೆ. ಕೃಷ್ಣನು ಅವನನ್ನು ಕರುಣೆಯಿಂದ ನೋಡುತ್ತಾನೆ ಮತ್ತು ಸಾಮಾನ್ಯ ಮಾನವ ತಿಳುವಳಿಕೆಯನ್ನು ಮೀರಿದ ಸತ್ಯಗಳನ್ನು ಬಹಿರಂಗಪಡಿಸಲು ಪ್ರಾರಂಭಿಸುತ್ತಾನೆ. ದೈವಿಕ ಗುರು ಕಾಣಿಸಿಕೊಳ್ಳುತ್ತಾನೆ. ಕೃಷ್ಣ ಹೇಳುತ್ತಾನೆ, ಅರ್ಜುನ, ಕರ್ಮಯೋಗ ಮತ್ತು ಬುದ್ಧಿವಂತಿಕೆಯ ಈ ಪವಿತ್ರ ಜ್ಞಾನವು ಬಹಳ ಪ್ರಾಚೀನವಾದದ್ದು. ನಾನು ಅದನ್ನು ಬಹಳ ಹಿಂದೆಯೇ ಸೂರ್ಯದೇವರು ವಿವಾಂಸನಿಗೆ ಕಲಿಸಿದೆ. ಅವನು ಅದನ್ನು ಮನುವಿಗೆ, ಮನುರಾಜ ಇಕ್ಷಾಕ್ಷುವಿಗೆ ರವಾನಿಸಿದನು. ಈ ಜ್ಞಾನವನ್ನು ಮಹಾನ್ ರಾಜರು ಮತ್ತು ಋಷಿಗಳ ಮೂಲಕ ಹಸ್ತಾಂತರ. ಅರ್ಜುನನಿಗೆ ಆಶ್ಚರ್ಯವಾಯಿತು. ಕೃಷ್ಣ, ನೀನು ಇತ್ತೀಚೆಗೆ ಜನಿಸಿದೆ. ನೀನು ಈ ಜ್ಞಾನವನ್ನು ಯುಗಗಳ ಹಿಂದೆಯೇ ಕಲಿಸಿದ್ದೀಯಾ ಎಂದು ನಾನು ಹೇಗೆ ನಂಬುವುದು? ಕೃಷ್ಣ ಮೃದುವಾಗಿ ನಗುತ್ತಾನೆ. ಕೃಷ್ಣನು ತನ್ನ ದೈವತ್ವವನ್ನು ಬಹಿರಂಗಪಡಿಸುತ್ತಾನೆ. ಅರ್ಜುನ, ಅವನು ಹೇಳುತ್ತಾನೆ, ನೀನು ಮತ್ತು ನಾನು ಅನೇಕ ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ನೀನು ಅವರನ್ನು ನೆನಪಿಸಿಕೊಳ್ಳುವುದಿಲ್ಲ, ಆದರೆ ನಾನು ಅವರನ್ನೆಲ್ಲ ನೆನಪಿಸಿಕೊಳ್ಳುತ್ತೇನೆ. ನಾನು ಹುಟ್ಟಿದವನು ಶಾಶ್ವತ, ಎಲ್ಲ ಜೀವಿಗಳ ಪ್ರಭು. ನಾನು ಯುಗಯುಗಾಂತರಗಳಲ್ಲಿ ಒಳ್ಳೆಯದನ್ನು ರಕ್ಷಿಸಲು, ಕೆಟ್ಟದ್ದನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃಸ್ಥಾಪಿಸಲು ಕಾಣಿಸಿಕೊಳ್ಳುತ್ತೇನೆ. ಕೃಷ್ಣನು ತನ್ನ ಅವತಾರಗಳ ರಹಸ್ಯವನ್ನು ಬಹಿರಂಗಪಡಿಸುವಾಗ ಅರ್ಜುನನು ವಿಸ್ಮಯದಿಂದ ಕೇಳುತ್ತಾನೆ. ದೈವಿಕ ಅವತಾರದ ಉದ್ದೇಶ. ಕೃಷ್ಣನ ಧ್ವನಿ ದೃಢವಾದರೂ ದೈವಿಕವಾಗುತ್ತದೆ. ಅನ್ಯಾಯವು ಹೆಚ್ಚಾದಾಗಲೆಲ್ಲ ನಾನು ನನ್ನನ್ನು ವ್ಯಕ್ತಪಡಿಸುತ್ತೇನೆ. ನೀತಿವಂತರ ರಕ್ಷಣೆಗಾಗಿ, ದುಷ್ಟರ ನಾಶಕ್ಕಾಗಿ ಮತ್ತು ಧರ್ಮವನ್ನು ಪುನಃಸ್ಥಾಪಿಸಲು. ಅರ್ಜುನನು ಅಂತಿಮವಾಗಿ ಅರಿತುಕೊಳ್ಳುತ್ತಾನೆ, ಇದು ಅವನ ಮುಂದೆ ನಿಂತಿರುವ ಸಾಮಾನ್ಯ ಸ್ನೇಹಿತ ಅಥವಾ ಸಾರಥಿಯಲ್ಲ, ನಿಸ್ವಾರ್ಥ ಕ್ರಿಯೆಯ ಶಕ್ತಿ. ನಂತರ ಕೃಷ್ಣನು ವಿವರಿಸುತ್ತಾನೆ, ಅರ್ಜುನ, ಬಾಂಧವ್ಯವಿಲ್ಲದೆ ಮಾಡಿದ ಕ್ರಿಯೆಯು ಶುದ್ಧೀಕರಣಕಾರಕವಾಗುತ್ತದೆ. ಜ್ಞಾನಿಗಳು ಜ್ಞಾನದಿಂದ ವರ್ತಿಸುತ್ತಾರೆ. ಎಲ್ಲ ಕ್ರಿಯೆಗಳನ್ನು ದೇವರಿಗೆ ಅರ್ಪಿಸುತ್ತಾರೆ. ಅವರು ಕರ್ಮದಿಂದ ಬದ್ಧರಾಗಿರುವುದಿಲ್ಲ. ಅರ್ಜುನನು ಸಂತೋಷದಿಂದ ಕೆಲಸ ಮಾಡುವ ಋಷಿಗಳನ್ನು ಊಹಿಸುತ್ತಾನೆ, ಆದರೆ ನೀರಿನಿಂದ ಮಟ್ಟದ ಕಮಲದ ಎಲೆಯಂತೆ ಅಂಟಿಕೊಂಡಿಲ್ಲ. ಪೂಜಾ ವಿಧಾನಗಳು ಹಲವು. ಜನರು ದೇವರನ್ನು ಹಲವು ವಿಧಗಳಲ್ಲಿ ಸಮೀಪಿಸುತ್ತಾರೆ ಎಂದು ಕೃಷ್ಣ ತೋರಿಸುತ್ತಾನೆ. ಕೆಲವು ಸೇವೆಯ ಮೂಲಕ ಪೂಜಿಸುತ್ತಾರೆ, ಕೆಲವರು ಧ್ಯಾನದ ಮೂಲಕ, ಕೆಲವರು ಅರ್ಪಣೆಗಳ ಮೂಲಕ, ಇನ್ನು ಕೆಲವರು ಜ್ಞಾನವನ್ನು ಅಧ್ಯಯನ ಮಾಡುವ ಮತ್ತು ಕಲಿಸುವ ಮೂಲಕ. ಪ್ರಾಮಾಣಿಕವಾಗಿದ್ದಾಗ ಎಲ್ಲ ಮಗಗಳು, ಕೃಷ್ಣ ಹೇಳುತ್ತಾನೆ, ನನ್ನ ಕಡೆಗೆ ಕರೆದೊಯ್ಯುತ್ತದೆ. ಜ್ಞಾನವು ಅಜ್ಞಾನವನ್ನು ಸುಡುತ್ತದೆ. ಕೃಷ್ಣನು ಹೀಗೆ ಹೇಳುತ್ತಾನೆ, ಅರ್ಜುನ, ನೀನು ತಪ್ಪುಗಳನ್ನು ಮಾಡಿದ್ದರೂ ಸಹ ಜ್ಞಾನದ ಬೆಂಕಿಯು ಎಲ್ಲ ಅಜ್ಞಾನವನ್ನು ಸುಡುತ್ತದೆ. ಬೆಂಕಿಯು ಮರವನ್ನು ಬೂದಿಯಾಗಿ ಪರಿವರ್ತಿಸುವಂತೆ ಅರ್ಜುನನು ಹಗುರ ಭರವಸೆ, ಆತ್ಮವಿಶ್ವಾಸವನ್ನು ಅನುಭವಿಸುತ್ತಾನೆ. ಅಂತಿಮ ಸೂಚನೆ. ಕೃಷ್ಣನು ನಿಧಾನವಾಗಿ ಆದರೆ ದೃಢವಾಗಿ ತೀರ್ಮಾನಿಸುತ್ತಾನೆ. ಆದ್ದರಿಂದ ಎದ್ದೇಳು ಅರ್ಜುನ, ಜ್ಞಾನದ ಶಕ್ತಿಯಿಂದ ಅಜ್ಞಾನವನ್ನು ಕತ್ತರಿಸಿ, ಸಂಕೋಚವಿಲ್ಲದೆ ನಿನ್ನ ಕರ್ತವ್ಯವನ್ನು ನಿರ್ವಹಿಸು. ಶುದ್ಧ ಹೃದಯ ಮತ್ತು ಸ್ಪಷ್ಟ ತಿಳುವಳಿಕೆಯೊಂದಿಗೆ ನೀನು ಸ್ವತಂತ್ರನಾಗುವೆ. ಸ್ಪಷ್ಟತೆಯಿಂದ ತುಂಬಿದ ಅರ್ಜುನನು ಭಕ್ತಿಯಿಂದ ತಲೆಯಾಡಿಸುತ್ತಾನೆ. ರಥ ಸಿದ್ಧವಾಗಿ ನಿಂತಿದೆ. ಮಹಾನ್ ಯೋಧನು ನಟಿಸಲು ಸಿದ್ಧನಾಗುತ್ತಾನೆ, ಗೊಂದಲದಿಂದಲ್ಲ, ಆದರೆ ಬುದ್ಧಿವಂತಿಕೆಯಿಂದ. ಜೈ ಶ್ರೀಕೃಷ್ಣ.